ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಭಾಗ ಪಟ್ಟಣದಲ್ಲಿ ವಿದ್ಯುತ್ ಸಮಸ್ಯೆ ಹಾಗೂ ವಾಣಿಜ್ಯ ಮಳಿಗೆಗಳಿಗೆ ಕನಿಷ್ಠ ದರದ ಕುರಿತು ಮನವಿ ಸಲ್ಲಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಯಭಾಗ ಮತ್ತು ಪಟ್ಟಣದ ಮೆಕ್ಯಾನಿಕಲ್ ಅಸೋಸಿಯೇಷನ್ ಹಾಗೂ ಪಟ್ಟಣದ ಸಾರ್ವಜನಿಕರು ರಾಯಭಾಗ ಪಟ್ಟಣದಲ್ಲಿ ದಿನನಿತ್ಯ ವಿದ್ಯುತ್ ವ್ಯವಸ್ಥೆ ಹದಗೆಟ್ಟಿದ್ದು, ರಾಯಭಾಗ ಪಟ್ಟಣದಲ್ಲಿ ಹಲವಾರು ಕಾರ್ಖಾನೆಗಳು, ಗ್ಯಾರೇಜ್ಗಳು, ವೆಡ್ಡಿಂಗ್ ಅಂಗಡಿಗಳು, ಹಾಲಿನ ಡೇರಿಗಳು, ಹೋಟೆಲ್ಗಳು ಸೇರಿ ಇನ್ನೂ ಹಲವಾರು ಉದ್ಯೋಗಗಳು ವಿದ್ಯುತ್ತಿಂದ ಅವಲಂಬನೆಗೊಂಡಿದೆ. ರಾಯಭಾಗದ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ವಿದ್ಯುತ್ ಸಮಸ್ಯೆಯಾದಲ್ಲಿ ರಾಯಭಾಗದ ಪಟ್ಟಣದಲ್ಲಿ ಇರುವ ವಿದ್ಯುತ್ ಅನ್ನು ಬಂದ್ ಮಾಡಿಕೊಂಡು 10 ನಿಮಿಷ ಅಥವಾ 15 ನಿಮಿಷ ಅಂತ ಹೇಳಿಕೊಂಡು ದಿನಕ್ಕೆ ಸುಮಾರು 5 ರಿಂದ 6 ಬಾರಿ 1 ಗಂಟೆ ಅರ್ಧ ಗಂಟೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದರಿಂದ ರಾಯಭಾಗದಲ್ಲಿ ನಡೀತಾ ಇರುವಂತಹ ಎಲ್ಲ ಉದ್ಯೋಗಗಳಿಗೆ ಭಾರಿ ಪರಿಣಾಮ ಬೀರ್ತಾ ಇದ್ದು, ಬೇಗನೆ ರಾಯಭಾಗ ಪಟ್ಟಣಕ್ಕೆ ಅಂಡರ್ ಗ್ರೌಂಡ್ ವಿದ್ಯುತ್ ವ್ಯವಸ್ಥೆ ಮಾಡಿ ರಾಯಭಾಗ ಪಟ್ಟಣದ ಜನತೆಗೆ ಅನುಕೂಲ ಮಾಡಿಕೊಡಬೇಕು ಅಂತ ರಾಯಭಾಗ ಕರವೇ ಅಧ್ಯಕ್ಷರು ಆದ ಅಶೋಕ್ ಅಂಗಡಿ ಮಾತನಾಡಿ ತಿಳಿ ಹೇಳಿದ್ದಾರೆ. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಎನ್ನುವುದರ ಜೊತೆಗೆ ರಾಯಭಾಗ ತಾಲೂಕಿನಲ್ಲಿ ಇರುವಂತಹ ವಾಣಿಜ್ಯ ಮಳಿಗೆಗಳ ವಿದ್ಯುತ್ ಸಂಪರ್ಕದ ಕನಿಷ್ಠ ದರ ಮೊದಲು 100 ರೂಪಾಯಿ ಇತ್ತು, ಈಗ 240 ರೂಪಾಯಿ ಮಾಡಲಾಗಿದೆ. ಕಾರಣ ಸದರಿ ದರವನ್ನ ಕಡಿಮೆ ಮಾಡಿ ವಾಣಿಜ್ಯ ಉದ್ಯೋಗದಾರರಿಗೆ ಅನುಕೂಲ ಮಾಡಿಕೊಡಿ ಎಂದಿದ್ದಾರೆ. ರಾಯಭಾಗ ಪಟ್ಟಣದ ಎಲ್ಲ ವಾಣಿಜ್ಯ ಉದ್ಯಮಗಳು, ಮೆಕ್ಯಾನಿಕಲ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಒಂದು ರಾಯಭಾಗದ ಎಸ್ಕಾಂಗೆ ಇವತ್ತೊಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಈ ಮನವಿ ಪತ್ರ ಸಲ್ಲಿಸುವ ಉದ್ದೇಶ ಏನಂತಂದ್ರೆ, ರಾಯಭಾಗ ಪಟ್ಟಣದಲ್ಲಿ ದಿನನಿತ್ಯ ಸುಮಾರು 2 ರಿಂದ 3-4 ತಾಸು ಪಟ್ಟಣದ ಲೈಟನ್ನು ತೆಗಿತಾ ಇದ್ದಾರೆ. ಆ ಕರೆಂಟ್ ತೆಗೆಯೋದ್ರಿಂದ ರಾಯಭಾಗದಲ್ಲಿ ಉದ್ಯಮದಾರರು ಹಾಗೂ ವಾಣಿಜ್ಯ ಮಳಿಗೆಗಳು ಹಾಗೂ ಗ್ಯಾರೇಜಲ್ಲಿ ಕೆಲಸ ಮಾಡುವಂಥ ಮೆಕ್ಯಾನಿಕಲ್ ಅವರಿಗೆ ಭಾಳ ತೊಂದರೆ ಆಗಿದೆ. ಆದ ಕಾರಣದಿಂದ ಇವತ್ತು ಸುಮಾರು ರಾಯಭಾಗ ಪಟ್ಟಣದಲ್ಲಿ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತೊಂದು ಮನವಿಯನ್ನು ಕೊಟ್ಟಿದ್ದೇವೆ. ಆ ಬೇಡಿಕೆಗಳಲ್ಲಿ ಮೊದಲನೇದಾಗಿ ದಿನನಿತ್ಯ ಕರೆಂಟ್ ತೆಗಿತಿರೋದು ಒಂದು, ಎರಡನೇದು ರಾಯಭಾಗ ಪಟ್ಟಣದಲ್ಲಿ ವಾಣಿಜ್ಯ ಮಳಿಗೆಗಳಿಗೆ ಸುಮಾರು ಮಿನಿಮಮ್ 240 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಅದೇ ಥರನಾಗಿ ರಾಯಭಾಗ ಪಟ್ಟಣದಲ್ಲಿ ಸಿಬ್ಬಂದಿಗಳು ಕೊರತೆ ಇದೆ. ಹಲವಾರು ವಿಷಯಗಳನ್ನ ಇಟ್ಕೊಂಡು ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಅದು ಈಗ ತಾನೇ ಎಸ್ಕಾಂ ಅಧಿಕಾರಿಗಳು ತಿಳಿಸಿದ್ದಾರೆ. ಏನಪ್ಪ ಅಂತಂದ್ರೆ, ಈ ರಾಯಭಾಗದಲ್ಲಿ ದಿನನಿತ್ಯ ಕರೆಂಟ್ ತೆಗೆಯೋದನ್ನು ನಾವು ಎಲ್ಲ ಅಧಿಕಾರಿಗಳು ಮೀಟಿಂಗ್ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ಥರನಾಗಿ ರಾಯಭಾಗ ಪಟ್ಟಣವನ್ನು ಅಂಡರ್ಗ್ರೌಂಡ್ ಮಾಡಬೇಕಂತೇಳಿ ಇವತ್ತೊಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದನ್ನು ಕೂಡ ಹುಬ್ಳಿ ಅಧಿಕಾರಿಗಳ ಡಿವಿಷನ್ ತಿಳಿಸಿ ಅದನ್ನು ಕೂಡ ಒಂದು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ರಾಯಭಾಗ ಪಟ್ಟಣದಲ್ಲಿ ಸಿಬ್ಬಂದಿ ಕೊರತೆ ಇದೆ, ಆ ಕೊರತೆಯನ್ನು ಕೂಡ ನಾವು ನಿಭಾಯಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಇಲ್ಲಿರುವಂಥ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ನಾವೊಂದು ಮನವಿಯನ್ನು ಕೊಟ್ಟು ಹೇಳಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೇನಾರ ನಮ್ಮ ಮನವಿ ಸ್ಪಂದಿಸಲಿಲ್ಲ ಅಂದ್ರೆ ರಾಯಭಾಗ ಪಟ್ಟಣದಲ್ಲಿರುವಂಥ ಎಲ್ಲ ವಾಣಿಜ್ಯ ಉದ್ಯಮದಾರರು ಹಾಗೂ ರಾಯಭಾಗ ಪಟ್ಟಣದ ಜನತೆ ಎಲ್ಲ ಸೇರಿಕೊಂಡು ರಾಯಭಾಗ ಪಟ್ಟಣವನ್ನು ಬಂದ್ ಮಾಡಿ ಈ ಎಸ್ಕಾಂ ಆಫೀಸ್ಗೆ ಬೀಗ ಹಾಕಿ ಪ್ರತಿಭಟನೆ ಮಾಡುವಂಥ ಸಂದರ್ಭ ಬರ್ತೈತೆ ಅಂತ ಇವತ್ತು ಇಲ್ಲಿ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಎಚ್ಚೆತ್ತುಕೊಂಡು ನಾವು ಇಲ್ಲಿ ಕೊಟ್ಟಿರುವಂಥ ಮನವಿಯನ್ನು ಪರಿಗಣಿಸಿ ಬೇಗನೆ ಅದಕ್ಕೆ ಸ್ಪಂದಿಸಬೇಕಂತೇಳಿ ಇವತ್ತೊಂದು ಮನವಿಯನ್ನು ಮಾಡಿದ್ದೇವೆ. ನಿಮ್ಮ ಹೆಸರು? ಅಂಗಡಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ರಾಯಭಾಗ. ಏನು ಟೈಮಿಂಗ್ ಅದ ತೊಗೊಂಡಾರ? ಟೈಮಿಂಗ್ ಅವರು ಹೇಳಿದ್ದಾರೆ, ನಮಗೊಂದು ಸ್ವಲ್ಪ ದಿವಸ ಕೊಡೋದು ಹೇಳಿದ್ದಾರೆ. ಅದೇ ಥರನಾಗಿ ಒಂದು ಟೈಮಿಂಗ್ ಅಂದರೆ ನಿಗದಿತ ನಮಗೆ ಕೊಟ್ಟಿಲ್ಲ. ಇವತ್ತು ನಾವು ಮನವಿಯನ್ನು ಮಾಡಿದ್ದೇವೆ. ಆ ಮನವಿಗೆ ಸ್ಪಂದಿಸಲಿಲ್ಲ ಅಂದ್ರೆ ನಾವು ಸುಮಾರು 2 ದಿವಸ 3 ತಿಂಗಳ ಒಳಗಾಗೇನೆ ಮತ್ತೆ ನಾವು ಇವತ್ತು ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇರ್ತೇವೆ ಹೇಳ್ತೇನೆ. ಮೊದಲಾಗಿ ತಾವು ಹೇಳಿದಂಥ ದೂರುಗಳ ಬಗ್ಗೆ, ಮನವಿಯ ಬಗ್ಗೆ ಅಚ್ಚುಕಟ್ಟಾಗಿ ಅದನ್ನು ಪರಿಶೀಲನೆ ಮಾಡಿ ಯೋಗ್ಯ ಕ್ರಮ ಕೈಗೊಳ್ಳುತ್ತೇನೆ ಅಂತ ಮಾಡ್ಕೊಂಡಿದ್ದೀನಿ. ರಾಯಭಾಗದ ಏನಾಗಿದೆ ಅಂದರೆ, ಟೌನ್ ಫೀಡರ್ ಈಗಾಗಲೇ 2 ಅದಾವೆ. ಇಲ್ಲಿ ಇನ್ನೊಂದು ಫೀಡರ್ ಮಾಡಬೇಕಂತಂದ್ರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಂದ್ರೆ ಎಕ್ಸಸ್ ಇಲ್ಲ. ಈ ಸ್ಟೇಷನ್ ಇಂಥ ಜಾಗದಾಗ ಇದೆ ಇದರ ಲೊಕೇಶನ್ ಅಂತಂದ್ರೆ, ಇಲ್ಲಿಂದ ಒಂದು ಲೈನ್ ಒಯ್ಯಬೇಕಂದ್ರೆ ಸಾಕಷ್ಟು ನಮಗೆ ತೊಂದರೆಗಳಾಗ್ತವೆ. ಹೀಗಾಗಿ ಈ ಒಂದು ಬೈಪಾಸ್ ಮಾಡಿ ಈ ಥರ ಒಂದು ಏನಾದ್ರು ಕ್ರಮ ತಗೋಬೇಕಂತಂದ್ರೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಆದರೂ ಕೂಡ ಅದರ ಬಗ್ಗೆ ಸುದೀರ್ಘವಾಗಿ ಇನ್ನೊಂದು ಏನಾದ್ರು ಪ್ಲ್ಯಾನ್ ಮಾಡ್ತೀವಿ. ಈಗಾಗಲೇ ಅದು ಚಾಲನೆ ಮಾಡಬೇಕಂತ ಸಾಕಷ್ಟು ಸರಿ ನಾವು ಹೇಳಿದಾಗೂ ಕೂಡ ಅದು ಎಕ್ಸಸ್ ಸಿಕ್ಕಿಲ್ಲ ನಮಗೆ. ರಾಯಭಾಗ ಈ ಒಂದು ಸ್ಟೇಷನ್ದಾಗ ಬೊಮ್ಮನಾಳು, ಆಮೇಲೆ ಬಿರಡಿ ಮಠನೂ, ಬಿರಡಿ ಆಗಲಿ, ಬೆಕ್ಕೇರಿ ಆಗಲಿ, ಆಮೇಲೆ ಇವೆಲ್ಲ ಬೊಮ್ಮನಾಳು ಮತ್ತು ನಾಗರಾಳ ಮತ್ತು ಆ ಸೈಡೆಲ್ಲ ರೈಲ್ವೆ ಕ್ರಾಸಿಂಗ್ ಆಗಿನೂ ಲೈನ್ಗಳು ಹೋಗಿತ್ತು. ಈ ಇಂಟ್ರಪ್ಷನ್ ತಡೆಗಟ್ಟುವ ಸಂಬಂಧನೇ ಒಂದು ಕೆಲಸ ಮಾಡಿದ್ದೀವಿ ನಾವು. ಬೊಮ್ಮನಾಳು ಸ್ಟೇಷನ್ ಹೊಸದಾಗಿ ಮಾಡಿದ್ದೀವಿ, ಜೊತೆಗೆ ಯಡ್ರಾವ್ ಸ್ಟೇಷನ್ ಸಮೇತ ಈ ಸ್ಟೇಷನ್ ತೆಗೆದು ಲೋಡ್ ತೆಗೆದು ಹಾಕಿದ್ವಿ.
ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಇನ್ನೂ ರೂರಲ್ ಫೀಡರ್ಸ್ ಅದಾವ ಇಲ್ಲಿ. ಅವು ಏನಾಗ್ತದೆ ಅಂದ್ರೆ ಎಲ್ಲ ಕ್ರಾಸಿಂಗ್ಸ್ ಭಾಳ ಅದಾವೆ ತಾವು ಹೇಳಿದಂಗೆ. ಅದನ್ನು ಕ್ರಾಸಿಂಗ್ಸ್ ತಡೆಗಟ್ಟಬೇಕಂತಂದ್ರೆ ಅದಕ್ಕೆ ಭಾಳಷ್ಟು ಕ್ರಾಸಿಂಗ್ಸ್ ಇರೋದ್ರಿಂದ ಎಲ್ಲ ನಾವು ABC ಕೇಬಲ್ ಹಾಕಿ ಅದನ್ನು ಒಂದು ಜೋಸ್ ಹಾಕಿ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹಂತವಾಗಿ ಕೆಲಸ ಪ್ರಾರಂಭ ಮಾಡಿದ್ವಿ ನಾವು. ಒಂದು ಇದರ ರಾಯಬಾಗ್ ಟೌನ್ನಲ್ಲಿ ಪಂಪ್ ಸೆಟ್ಗಳು ಭಾಳ ಅದಾವೆ. ಆ ಪಂಪ್ ಸೆಟ್ ತೆಗಿಯೋಕ್ಕೆ ಈಗಾಗಲೇ ಬೈಫರ್ಕೇಷನ್ ಎಸ್ಟಿಮೇಟ್ ಮಾಡಿ ಕೆಲಸ ಚಾಲೂ ಅದಾವೆ. ಏನಾಗ್ತದೆ ಅಂದ್ರೆ ಇದೇ ಟೌನ್ ಮೇಲೆ ಪಂಪ್ ಸೆಟ್ ಇರೋದ್ರಿಂದ ಆ ಪಂಪ್ ಸೆಟ್ಟಿನ TC ಆಗಲಿ ಅಥವಾ ಪಂಪ್ ಸೆಟ್ ಕೆಲಸ ಆಗಲಿ ಅವು TCಗಳನ್ನು ಅವು ಏನಾದ್ರು ಒಂದು ಪರಿವರ್ತಕ ಫೇಲ್ ಆಗ್ತದಂದ್ರೆ ಅವುಗಳನ್ನು ತೆಗಿಲಿಕ್ಕೆ ಇಂಟ್ರಪ್ಷನ್ಸ್ ಆಗ್ತೈತಿ. ಮತ್ತು ಈಗ ಎಷ್ಟು ಲೈನ್ಸ್ ಹೋಗ್ಯಾವ, ಇದು 50 MB ಆಗಿದೆಲ್ವಾ ಈಗಾಗಲೇ, ಅಂದ್ರೆ 20 MBಯದು 2, ಆಮೇಲೆ 10 MBಯದು 1. ಸೊ ಈ ಥರ ಇದ್ರದ್ದು ಕೆಪಾಸಿಟಿ ಜಾಸ್ತಿ ಮಾಡಿದರೂ ಕೂಡ ಅವು ಬೇರೆ ಲೈನ್ಸ್ ರೂರಲ್ ಫೀಡರ್ಸ್ ಕ್ರಾಸಿಂಗ್ ಇರೋದ್ರಿಂದ ಇಂಟ್ರಪ್ಷನ್ ಆಗ್ತೈತಿ. ಅದಕ್ಕೆ ನಾವು ಅದನ್ನು ತಡೆಗಟ್ಟಿ ಯೋಗಿ ಕ್ರಮ ಕೈಗೊಳ್ತೀವಿ ಮತ್ತು ನಿಮ್ಮ ಜೊತೆ ಇರ್ತೀವಿ. ಈಗ ರೇಟ್ ಬಗ್ಗೆ ಮಾತಾಡೋದಾದ್ರೆ ತಾವು ರೇಟ್ ಇದು ನಮ್ಮ ಹತ್ರ ಇರೋದಿಲ್ಲ. ಬಟ್ ಸರ್ಕಾರದ ಒಂದು ಗೃಹ ಜ್ಯೋತಿ ಸ್ಕೀಮ್ದಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ. ಯಾಕಂದರೆ ಈಗ ಆ LT1 ಏನು ನಾವು ಮನೆಗೆ ಲೈಟಿಂಗ್ ಅಂತೂ ವಾಪರಿಸ್ತಾ ಇದ್ದೀವಿ, ಪೂರಾ ಮನ್ನಾ ಆದಂಗೆ ಆಗಿದೆ. ಹೆಚ್ಚು ಕಡಿಮೆ 200 ಯೂನಿಟ್ಸ್ ಅಥವಾ ಎವರೇಜ್ ಯೂನಿಟ್ಸ್ ಏನು ಫಿಕ್ಸ್ ಮಾಡಿರ್ತೀವಿ ಆ ಪ್ರಕಾರ ಎಲ್ಲರಿಗೂ ಆ ಸೌಲಭ್ಯ ಸಿಗ್ತಾ ಇದೆ. ಜೊತೆಗೆ ಪಂಪ್ ಸೆಟ್ಗಳಿಗೆ ಈಗಾಗಲೇ ಫ್ರೀ ಇದೆ, ಅವರು ಕೂಡ ರೈತರು ಕೂಡ ಅನುಕೂಲ ಆಗಿದೆ. ಇದು ಅಲ್ಲದೆ ಶಾಲಾ ಕಾಲೇಜುಗಳಿಗೆ ಎಲ್ಲ ಫ್ರೀ ಇದೆ. ಅದು ಸಮೇತ ಸಾಕಷ್ಟು ನಮ್ಮ ಎಲ್ಲ ಕಸ್ಟಮರ್ಸಿಗಾಗಲಿ, ನಮ್ಮ ಹುಡುಗರಿಗಾಗಲಿ ಅಥವಾ ಒಂದು ಗೌರ್ಮೆಂಟ್ ಸ್ಕೂಲ್ಸ್ಗಾಗಲಿ ಅದು ಭಾಳ ಅನುಕೂಲ ಆಗಿದೆ. ಈಗ ತಾವೇನು ಹೇಳಿದ್ರಿ ಈ ಪ್ರಕಾರ ನಾನು SO ಆಗಲಿ ನಮ್ಮಲ್ಲಿ ಏನು ಸಿಬ್ಬಂದಿ ವರ್ಕ್ ಮಾಡ್ತಾ ಇದ್ದಾರೆ ಈಗಾಗಲೇ ಡಿಸ್ಕಸ್ ಆಗಿದೆ. ಇನ್ನೊಂದು ವಿಷಯ ಹೇಳಬೇಕಂತಂದ್ರೆ ಹೋದ ತಿಂಗಳ ಇಂಟ್ರಪ್ಷನ್ಸ್ ಮೇ ಒಳಗೆ ಸ್ವಲ್ಪ ಜಾಸ್ತಿ ಆಯ್ತು. ಯಾಕಂದ್ರೆ ನಾವು ಹಳೆ ವೈರ್ ತೆಗೆದು ಹೊಸ ವೈರ್ ಹಾಕ್ತಾಯಿದ್ವಿ. ಸೊ ಆ ಟೈಮ್ನಾಗ ಅವನ್ನೆಲ್ಲ ಲೈನ್ ಬಂದ್ ಮಾಡಿಕೊಂಡು ಈ ಅಭಿವೃದ್ಧಿ ಕೆಲಸ ನಡಿಬೇಕಾದ್ರೆ ಸ್ವಲ್ಪ ಇಂಟ್ರಪ್ಷನ್ ಆಗ್ತಾಯಿದೆ. ಅದನ್ನು ಅಲ್ಲೇ ಗಳಿಸೋದಿಲ್ಲ. ಬಟ್ ತಾವು ಹೇಳ್ದಂಗೆ ಅದನ್ನು ಯೋಗ್ಯ ಕ್ರಮ ತೊಗೊಂಡು ನಾವೇನಿದೆಲ್ಲ ಸಹಕಾರ ಮಾಡ್ತೀವಿ. ತಾವು ಅಂಡರ್ಗ್ರೌಂಡ್ ಸಿಸ್ಟಮ್ ಮಾಡಂತ ಹೇಳಿದ್ರಿ ಇದ್ರಾಗ, ಅದನ್ನು ನಾವು ಪ್ಲ್ಯಾನ್ ಮಾಡಿ ಕಳಿಸ್ತೀವಿ. ಬಟ್ ಅದು ಮೋಸ್ಟ್ ಫ್ಯಾಕ್ಟರ್ ಯೂಶ್ವಲಿ ಈ ಚಿಕ್ಕೋಡಿ ಮತ್ತು ಉಳ್ಕಿದ್ದ ಘಟಪ್ರಭಾ ಅಂತ ಹೇಳಿದ್ರಿ, ಅಲ್ಲಿ ಸಂಬಂಧಪಟ್ಟ ಒಂದು ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ಈ ಕಾರ್ಯಕ್ರಮ ಹಮ್ಮಿಕೊಳ್ತೈತಿ, ಈ ಅಂಡರ್ಗ್ರೌಂಡ್ ಸಿಸ್ಟಮ್ಸ್ ಎಲ್ಲ. ಸೊ ನಾವು ಒಂದು ಎಸ್ಟಿಮೇಟ್ ರೆಡಿ ಮಾಡ್ತೀವಿ. ನಮ್ಮ ಹೆಂಗೆ ನೀವು ಮನವಿ ಕೊಟ್ಟರೆ ಅಂಡರ್ಗ್ರೌಂಡ್ ಸಿಸ್ಟಮ್ ಅವ್ರ ಹತ್ರ ಆ ಒಂದು ಟೌನ್ ಡೆವಲಪ್ಮೆಂಟ್ಗಾಗಿ ಅದೊಂದು ಅಭಿವೃದ್ಧಿಗಾಗಿ ಅದೊಂದು ಆ ಕೆಲಸವನ್ನು ಅವ್ರಿಗೂ ಕೂಡ ತಾವು ಮನವಿ ಮಾಡಬೇಕಂತ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಅಶೋಕ ಅಂಗಡಿ, ರಾಜು ಗಡ್ಡೆ, ನಾರಾಯಣ ಮೇತ್ರಿ, ಆನಂದ ಹುದ್ದಾರ್, ಉಮೇಶ್ ಮಸಾಲಜಿ, ರಮೇಶ್ ಜಾಧವ್, ರಾಜು ಕುಲಗೋಡಿ, ಮಹೇಶ್ ಕೊರವಿ, ಮಹಂತೇಶ್ ಹಳಿಂಗಳಿ, ಕಿರಣನಾವಿ, ಇಸ್ಲಾಯಿಲಾ ದೇಸಾಯಿ, ರಾಜು ಗೇನೆನವರ್, ರಾಜು ಹೊಸಟ್ಟಿ, ರಾಜು ಹಳ್ಳೂರೆ, ಮುಲಾನ ನಾಯ್ಕವಾಡಿ, ರಾಜು ನಾಗಣ್ಣವರ್ ಮುಂತಾದ ಸಂಘಟನೆಯ ಕಾರ್ಯಕರ್ತರು ಭಾಗಿಯಾಗಿದ್ದರು. ಮಣಿಕಂಠ ನಾವಿ, TV20 ಕನ್ನಡ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.